ಪ್ರೇಮ, ನಿಂಗೆ ಆದರೆ ನಮ್ಮನೆ ಕೆಲ್ಸಕ್ಕೆ ಬಾ. ನಿನ್ನ ಗಂಡಗಾದರೆ ಬಂದು ಕೊನೆ ತೆಗಿಲಿ. ನೀವಿಬ್ರು ಗಂಡ ಹೆಂಡತಿ ಬರಲ್ಲ ಅಂತ ಹೇಳಿ ನಾವೇನು ತೋಟ ಹಾಳು ಬಿಡಲ್ಲ. ಜಾಸ್ತಿ ಮಾತಾಡಬೇಡ. ಇಲ್ಲಿ ಹಾದಿ ಬದಿ ಮನೆ ಇದು, ನಿಂತ್ಕೊಂಡು ಈ ಥರ ಕೂಗ್ತಾ ಇದ್ದೆ ನಮಗೂ ಇಲ್ಲ ತಲೆ ಎತ್ಕೊಂಡು ತೆಗ್ದೇ ಇದ್ದಂಗೆ ಮಾಡಬೇಡ. ನೀ ಹೋಗು ನೀನು. ನಾವು ಮತ್ತೆ ಬಂದು ಕರೆದ್ರೆ ಬೇಕಾದ್ರೆ ಕೇಳು. ನನ್ನ ಮಗ ಬರ್ದೇ ಇದ್ದಿದ್ದೆ ಒಳ್ಳೇದಾಯ್ತು ನೋಡು. ನಾನೇನೋ ಸತ್ಯ ಅಂತ ನಂಬಿ ಮೊದಲೇ ಇದರಲ್ಲಿ ಅದಿಯಲ್ಲ ಒಂಚೂರು ಇದು ಮಾಡೋಣ ಅಂತ ನೋಡಿದ್ರೆ ಯಾವ್ದ್ರಲ್ಲಿ ಅದಿಯಲ್ಲ ಅಂತ ಯಾವ್ದು ಮಾಡೋದು? ಎಂತ ಮಾಡೋದು ಬೇಡ. ಗಂಡ ಹೆಂಡತಿ ನಮ್ಮ ಪಾಡಿಗೆ ನಮ್ಮನ್ನು ಬದುಕಕ್ಕೆ ಬಿಟ್ಟುಬಿಡಿ. ನಮ್ಮ ಮನೆ ಕಡೆ ನಿನ್ನ ಗಂಡನ ಸುಳಿಯಕ್ಕೆ ಬಿಡಬೇಡ ಅಷ್ಟೇಯ. ಇದೇ ಮಾತು. ಇನ್ನು ಕೊನೆ ತೆಗಿಯಕ್ಕೆ ಬರೋದು ಬೇಡ, ಹೌದಾ? ಅಲ್ಲ, ಬರೋಲ್ಲ. ನಾನು ಬರೋಲ್ಲ, ನನ್ನ ಗಂಡು ಬರೋಲ್ಲ ನಿಮ್ಮನೆ ಕೆಲಸಕ್ಕೆ. ಆದರೆ ನಿನ್ನ ಗಂಡು ಮಾತ್ರ ಇನ್ನೊಂದು ಸತಿ ಬಂದು ನಮ್ಮ ಮನೇಲಿ ಕರಿಯಕ್ಕೆ ಕೂಡ್ದು ಹೇಳಿನಿ. ಅಷ್ಟೊಂದು ಹೇಳ ನಿನ್ನ ಗಂಡಗೆ. ಹೋಗೆ ಸಾಕು. ಸುಮ್ಮನೆ ಇದ್ದಷ್ಟಕ್ಕೂ ಮತ್ತೆ ಮಾತಾಡ್ತದೆ. ಕರಿಯಲ್ಲ ಅಂತ ಒಂದು ಸತಿ ಹೇಳಿದ್ನೇ ಇಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ತಾ ಇರೋದಷ್ಟೇ. ನನ್ನ ಗಂಡೇನಾರು ಬಂದ್ರೆ ಮತ್ತೆ ಇಲ್ಲಿ ಏನಾಗ್ತದೆ ನನಗೆ ಗೊತ್ತಿಲ್ಲ. ರಾತ್ರಿ ಕೆಟ್ಟೆ ನಮ್ಮನೆ ಕಡೆ ಬಂದೀಯ ಅಂತ ಕಾಣ್ತದೆ. ನಿನ್ನ ಗಂಡನ ಹಂಗಿದ್ದರ್ನು ಎಷ್ಟು ಜನಿನ್ ನೋಡ್ಲ. ನಾನೇನು ಯಾರ ಮನೆ ಹಾಳು ಮಾಡೋಕ್ಕೆ ಹೋಗ್ಲ. ಹಾಗಾಗಿ ನನಗೇನು ಹೆದರಿಕಿಲ್ಲ. ನಿನ್ನ ಗಂಡು ಬಂದರೆ ನಾನೇನು ಹೆದರ್ತೀನಿ ಅಂತ ಲೆಕ್ಕ ಹಾಕ್ತಾ? ನಿನ್ನ ಗಂಡು ಬರೋ ತನಕ ಇದ್ದೇ ಹೋಗಳು ಅಂತ ಹೇಳಿದ್ನಲ್ಲ, ಮತ್ತೆಂತಕ್ಕೆ ನಾನು ಹೋಗು ಅಂತ ಹೇಳ್ತಿದ್ದೀಯಾ? ಮೀನಾಕ್ಷಿ, ತೋಟಕ್ಕೆ ಬರೋಕ್ಕೆ ಹೇಳಿನಿ ನಾನು, ಇಲ್ಲಿ ಎಂತ ಮಾಡ್ತಿದ್ದೀಯ? ಅವನು ಇನ್ನೂ ಬರಲ್ಲ. ಎಂತ ಅಂತ ನೋಡೋದು ಇನ್ನು ಯಾರು? ಓಹೋ, ಇಲ್ಲೇ ಬಂದದನ? ಏನ ಇಲ್ಲೇ ಬಂದ ಅಂತ ಹೇಳ್ತಿದ್ದೀಯ? ನಾಗಪ್ಪ ಕೊನೆ ತೆಗಿಯಕ್ಕೆ ಬರ್ತೀನಿ ಅಂತ ಹೇಳಿ ಅಷ್ಟು ರೀತಿ ಹೇಳೇನೆ. ಈಗ ತೋಟದಲ್ಲಿ ಕಾದು ಸಾಕಾತಪ್ಪ. ಎಲ್ಲದ ನಾಗಪ್ಪ? ಒಳ್ಳೆ ಕತೆ ಆಯ್ತು. ನಾವಿಲ್ಲಿ ಜನ ಮಾಡ್ಕೊಂಡು ಕಾದೇನು ಪುಕ್ಸಟೆ ಬರ್ತಾರ ಅವರು. ಎರಡೆರಡು ಥರದ ದಂಡ. ಇವ್ರು ಬೇರೆ ಇಲ್ಲ ಅಡ್ವಾನ್ಸು ಅಂಥೇಳಿ ಇಸ್ಕೊಳೋದು ಬೇರೆ. ಇಲ್ಲಿ ನಮ್ದು ಇಲ್ಲಿ ಆಳು ದಂಡ ಬೇರೆ. ಎಲ್ಲದ ನಾಗಪ್ಪ? ಇಲ್ಲಿ ಜನ ಮಾಡ್ಕೊಳ್ಳೋದು, ಅವ್ರಿಗೆ ಬೇರೆ ಆಳು ಸಂಬಳ, ಅಲ್ಲಿ ಬೇರೆ ಅಡ್ವಾನ್ಸು. ನಿಮ್ಮ ಹಣೆ ಬರೋಕ್ಕೆ ನಾಚಿಯಾಗಲ್ಲ ನಿಮ್ಗೆ ಹೇಳೋಕ್ಕೆ. ಯಾರ್ರೀ ಜನ? ಯಾವ ಜನ ಮಾಡಿ ಇಟ್ಕೊಂಡಿರಿ? ನಾನು ಕಾಣ್ದಿದ್ದ ಜನನ? ಅಲ್ಲಿ ಬಂದ್ಕೊಂಡು ಅಡ್ವಾನ್ಸ್ ಕೊಟ್ಟು ಬಂದರೆ ಎಂತ ಕೊಟ್ಟಿರಿ? ಯಾರು ಕೇಳಿದ್ರು ನಿಮ್ಮ ಹತ್ರ ಅಡ್ವಾನ್ಸ? ಬಂದಿದ್ರಾ? ನನ್ನ ಗಂಟು ಬಂದಿರಾ ನಿಮ್ಮನೆ ಬಾಗಿಲಿಗೆ? ನಾನು ಕೊನೆ ತೆಗಿಯಕ್ಕೆ ಬರ್ತೀನಿ ನಿಮ್ಮನೆಗೆ ಅಡ್ವಾನ್ಸ್ ಕೊಡಿ ಅಂತ. ನಿಮ್ಮನ್ನು ಯಾರು ಬರೋಕ್ಕೆ ಹೇಳಿದ್ರ? ನಾ ಎಷ್ಟು ಸತಿ ಹೇಳಿನಿ ನಮ್ಮ ಮನೆಗೆ ಬರಬೇಡಿ, ನನ್ನ ಗಂಡನ ಹತ್ರ ಮಾತಾಡಬೇಡಿ ಅಂತ ಎಷ್ಟು ಸತಿ ಹೇಳಿನ್ರಿ ನಿಮಗೆ? ಎಲ್ಲಿಗೆ ಹೋಗಿದ್ರಿ ಯಾವಾಗ? ನಾವು ಆ ಥರ ಗೋಳಾಡ್ತಾ ಇದ್ವಲ್ಲ, ಅವಾಗ ಎಲ್ಲಿಗೆ ಹೋಗಿದ್ರೆ? ಈಗ ಬಂದ್ಕೊಂಡು ಅಡ್ವಾನ್ಸ್ ಕೊಟ್ಟಿನಿ ಅಂತ ಹೇಳ್ತಿದ್ದೀರಾ? ನಿಮಗೆ ಹರ್ಕತ್ತಿತ್ತು ಬಂದಿದ್ರಿ. ಯಾರು ಹೇಳಿದ್ರು ನಿಮಗೆ ಬರೋಕ್ಕೆ? ಎಷ್ಟು ನಿಮಗೆ ದುರ್ಬುದ್ಧಿ ಎಷ್ಟ್ರೆ? ಭಾರತಕರ ಮನೆ ಕೊನೆ ತೆಗಿಯಕ್ಕೆ ಹೋಗ್ತಾರೆ ಅಂತ ಹೇಳಿ ಬೇಕಂತ ನನ್ನ ಗಂಡನ ತಲೆ ಕೆಡಿಸಿ ಅವರಿಗೆ ಕೂಡಿಸಿ ಇಲ್ಲಿ ನಿಮ್ಮನೆಗೆ ಬರಂಗೆ ಮಾಡ್ಕೊಂಡಿರಾ? ಏನೋ ಊರು ಮನೆಯರ ಅಂತ ಹೇಳಿ ಒಂಚೂರು ಆಸ್ಕಾರ ಆಗ್ಯಾರ, ಅದನ್ನು ತಪ್ಪಿಸ್ಬೇಕು ಅಂತ ಮಾಡ್ಕೊಂಡಿರಾನ? ಘನಾಗಿ ನಿಮ್ಮದಿಲ್ಲಿದ್ದು ಎಂಥ ಕೆಲಸ ಮಾಡಲಿ ಬಿಡಲಿ ಮನೆಯಲ್ಲೇ ಇರ್ತಿದ್ರು. ಈಗ ಎಲ್ಲ 2 ದಿನ ಆಗಿತ್ತು ಕೊನೆ ತೆಗಿಯಕ್ಕೆ ಹೋಗಿದ್ರು, ಅದು ನಿಮಗೆ ಕಣ್ಣು ಕುಕ್ಕಿ ಬಿಡ್ತೇನ? ಅಷ್ಟ ಬೇಗ ಬಂದು ಅವರಿಗೆ ಕುಡಿಸಿ ಇಲ್ದಿದ್ದು ದುರ್ಬೋಧನೆ ಎಲ್ಲ ಮಾಡಿ ಬಂದಿರಿ ಅಲ್ಲ? ಎಲ್ಲಿ ತೊಳಿತೀರಿ ಪಾಪನ? ಏಯ್, ಜಾಸ್ತಿ ಮಾತಾಡಬೇಡ ಹೇಳಿನಿ. ಯಾರಿಗೆ ನೀನು ಹೆದರ್ಸಿ ಮಾತಾಡೋದ? ಏನು ನಿನ್ನ ಗಂಡು ಸಣ್ಣ ಬಾಲೆನಾ? ಒಳಲಿಗೆ ಹಾಕಿಂಡು ಕುಡ್ಸೋದು ನಾನು? ಅವ ಬೇಕು ಅಂತ ಕೇಳ್ದೆ, ನಾನು ಕೊಟ್ಟೆ. ಏನು ತಪ್ಪು ಅದರಲ್ಲಿ? ನಿನ್ನ ಗಂಡಿಗೆ ಹೇಳು, ಹೋಗಿ ನಿನ್ನ ಗಂಡಿಗೆ ಹೇಳು ಫಸ್ಟು ಕುಡಿಬೇಡಿ ಅಂತ. ಇಲ್ಲಿ ನನಗೆ ಅದನ್ನು ಬಂದು ಹೇಳ್ತೀಯ? ಒಂದು ಪಕ್ಷ ಕೊಟ್ಟರು ಅವನು ಯಾಕೆ ಕುಡಿಬೇಕಾಗಿತ್ತ? ಏನೋ ಹೆಣ್ಣು ಹಿಂಗ್ಸು ಅಂತ ಸುಮ್ಮನೆ ಇದ್ದರೆ ಕಾನೂನು ಜಾಸ್ತಿನೇ ಮಾಡ್ತಿದ್ದೀಯ ನೀನು. ಮನೇಲಿ ಹಿಂಗ್ಸ್ರಾದರೆ ಜಾಪ್ ಹಾರಿಸಿ ಹೋಗೋಣ ಅಂತ ಮಾಡ್ದ ನೀನು. ಮನಸ್ಸು ಮಾಡಿದ್ರೆ ನಿನ್ನ ಏನು ಮಾಡ್ತೀನಿ ಗೊತ್ತಾನ? ಏನೋ ಒಂದು 4 ದಿವ್ಸಕ್ಕಾರ ಬಂದು ಕೆಲಸ ಮಾಡಿಕೊಟ್ಟದಲ್ಲ, ಏನಿಲ್ದಿದ್ರು ಅವನಾಗಪ್ಪ ಎಂತಾರು ಒಂದೊಂದು ದಿವ್ಸ ಬಂದು ಇದು ಮಾಡ್ತಾನೆ. ಅವನ ಮಕ್ಕ ನೋಡ್ಕೊಂಡು ಸುಮ್ಮನೆ ಬಿಡ್ತಿದ್ದೀನಿ.
ಏನು ಹುಡುಗಟ್ಗೆ ಅಂತ ಮಾಡಿಯ ಇಲ್ಲೇ? ಇಲ್ಲಿ ಬಂದ್ಕೊಂಡು ನನ್ನ ಮನೆ ಬಾಗಿಲಲ್ಲಿ ಬಂದು ಕೂಗಿದ್ರೆ ನಾನು ಸುಮ್ಮನಿರ್ತೀನಿ ಅಂತ ಲೆಕ್ಕ ಹಾಕಿ ಏನೋ? ಎಂತ ಮಾಡ್ತೀರಿ? ಏನು ಮಾಡ್ತೀರಿ? ಹೆಣ್ಣು ಹಿಂಗ್ಸು 4 ದಿವಸ ಕೆಲಸ ಮಾಡೋದೇ ಬಂದು ಅಂತ ಸುಮ್ಮನಿರ್ತಿದ್ದೀರಾ? ಬೇಡ, ಸುಮ್ಮನಿರೋದು ಬೇಡ. ಏನು ಮಾಡ್ತೀರಿ? ಎಂತ ಮಾಡ್ತೀರಿ? ಏನು ಮಾಡ್ತೀರಿ? ಏಯ್, ನಿತ್ತಲ್ಲೇ ನಿತ್ತು ಮಾತಾಡೋ, ನಿತ್ತಲ್ಲೇ ನಿತ್ತು ಮಾತಾಡೋ. ಎಲ್ಲಿಗೆ ಹತ್ರ ಬತ್ತಿದೀಯಲ್ಲ, ಎಲ್ಲಿಗೆ? ಅಲ್ಲ, ಹೇಳ್ತಿದ್ರಲ್ಲ ಈಗ ಹಿಂಗ್ಸದೆ ಅಂತ ಹೇಳಿ ಜಾಪ್ ಹಾರಿಸೋಗಕ್ಕೆ ಬಂದೀಯ. ಗಂಡ್ಸು ಬಂದಮೇಲೆ ಏನು ಮಾತಾಡ್ತೀಯ ಅಂತ. ಏನು ಮಾಡ್ತೀರಿ? ಏನು ನೀವು ಗಂಡಸು ಅಂದ ಕೂಡಲೇ ಹೆದರ್ಕಿಂಡು ನಾನು ಸುಮ್ಮನೆ ಹೋಗ್ತೀನಿ ಅಂತ ಲೆಕ್ಕ ಹಾಕಿದ್ರಾ? ನಿಮ್ಮನೆ ಪುಕ್ಸಟ್ಟೆ ಅನ್ನ ತಿಂದ್ಕೊಂಡಿಲ್ಲ ನಾನು. ಪುಕ್ಸಟ್ಟೆ ಅನ್ನ ತಿಂದ್ಕೊಂಡಿಲ್ಲ. ಯಾರ ಮನೆ ಹಾಳು ಮಾಡೋಕ್ಕೂ ನೋಡಲ್ಲ ನಾನು. ರಟ್ಟೆ ತುಂಬ ದುಡಿತೀನಿ, ಹೊಟ್ಟೆ ತುಂಬ ಉಣ್ತೀನಿ. ಯಾರ ಮನೆಗೆ ಹೋದರೂ ಇವತ್ತು ಕರೀತಾರೆ ನನ್ನ, ಬಾ ಕೆಲ್ಸಕ್ಕೆ ಬಾ ಅಂತ. ನಿಮ್ಮ ಹಾಗೆ ಚೀತು ಹೋಗು ಅತ್ಲಗೆ ಅಂತ ಹೇಳಲ್ಲ. ನಿಮ್ಗೆ ಹೇಳ್ದಂಗೆ ಯಾರ ಹತ್ರನೂ ನಾನು ಹಂಗೆ ಅನಿಸ್ಕೊಂಡು ಬರಲ್ಲ. ನಿಮಗೇ ನೀನು ಹೆದರ್ಬೇಕು ಅನ್ನೋದು ನಾನು. ನನ್ನ ಗಂಡಿಗೆ ನೀವು ಕೊಡ್ತೀರಿ, ಕೊಡ್ತೀರಿ ಬಿಡ್ತೀರಿ, ಅವ್ರು ಕುಡಿಬಾರ್ದಿತ್ತು. ನಿಮ್ಮನ್ನು ನಮ್ಮ ಮನೆಗೆ ಬರೋಕ್ಕೆ ಹೇಳಿದ್ಯಾರೋ? ನಮ್ಮ ಮನೆಗೆ ಎಂತಕ್ಕೆ ಬಂದು ನೀವು ಕಟ್ಟಿಟ್ಟಿದ್ದೀರಾ ಮನೇನ? ನೀವು ಕಟ್ಟಿಟ್ಟಿದ್ದೀರಾ ಅದನ್ನು? ಇದೇ ನನ್ನ ಗಂಡ ಜೈಲಲ್ಲಿದ್ದರಲ್ಲ, ಎಲ್ಲಿಗೆ ಹೋಗಿದ್ರಿ ಅವಾಗ? ಪಾಪ ನಾಗಪ್ಪ ಒಳ್ಳೆಮ ಕೆಲಸ ಮಾಡಿಕೊಡ್ತಾನೆ ಅಂತ ಆವಾಗ ಜ್ಞಾನಕ್ಕೆ ಬರಲ್ಲ ನಿಮಗೆ? ನಾಗಪ್ಪ ಕೆಲಸ ಮಾಡಿಕೊಟ್ಟಿದ್ದ ಅಂತ ಆವಾಗ ಜ್ಞಾನ ಬರಲ್ಲ ನಿಮಗೆ? ಪ್ರೇಮ, ಸುಮ್ಮನಿರಿ. ಎಂತಕ್ಕೆ ಹಂಗಿದ್ರೆ? ನೀವು ಸುಮ್ಮನಿರಿ. ಎಂತ ಮಾತಾಡಬೇಡಿ, ಅದ್ರ ಹತ್ರ ಎಂತ ಮಾತು. ಸುಮ್ಮನೆ ಈಚೆಗೆ ಬರಲಿ ನೀವು. ಈಚೆಗೆ ಬಲ್ರಿ. ಪ್ರೇಮ, ಹೇಳಿದ ಮಾತು ಸಾಕಂತ ಕಂಡ್ರೆ ಸುಮ್ಮನೆ ಮನೆಗೆ ಹೋಗಲ್ಲ. ಸುಮ್ಮನೆ ಮನೆಗೆ ಹೋಗಲ್ಲ. ನಾನಿವತ್ತು ತೀರ್ಮಾನ ಮಾಡ್ಕೊಂಡೇ ಬಂದಿನಿ. ಹೆಣ್ಣಿಂಗ್ಸು ಅಂತ ನನ್ನ ಹೆದರ್ಸಕ್ಕೆ ನೋಡ್ತೀರಾ? ಕೂಲಿ ಮಾಡ್ಕಿ ತಿನ್ನೋರು ಅಂದ್ರೆ ನಿಮಗಷ್ಟು ಸಸಾರ ನಾನು? ಅಷ್ಟು ಸಸಾರನ? ಯಾರು ಮಂಡೆ ಹೊಡೆದು ನಾವು ಹೊಟ್ಟಿಗೆ ಅನ್ನ ತಿನ್ನೋದಲ್ಲ. ನನ್ನ ಗಂಡನ ಹೆಂಗೆ ನೋಡ್ಕೋಬೇಕು ಅಂತ ನಂಗೆ ಗೊತ್ತು. ಬಿಡಿ, ನಮ್ಮಷ್ಟಕ್ಕೆ ನಮ್ಮನ್ನು ಬಿಡಿ. ನೀವು ಎಂತಕ್ಕೆ ಬರ್ತೀರಿ ನಮ್ಮನೆಗೆ? ಎಂತಕ್ಕೆ ರೀ ಬಂದ್ರಿ? ಬಲ್ಲಿ, ನೀವು ಆಚೆಗೆ ಬಲ್ರಿ. ಎಂತ ಮಾತಾಡಬೇಡಿ, ಏನು ಮಾತಾಡಬೇಡಿ. ಸುಮ್ಮನೆ ಈಚೆಗೆ ಬಲ್ಲಿ. ಅದು ಏನು ಮಾಡ್ತದೆ ಅಂದರೆ, ನಾವು ಇಲ್ಲಿ 4 ಜನರು ಇದ್ರೆ ತಲೆ ಎತ್ತಿ ತಿರುಗಬೇಕು. ಅವ್ರು ಹೆಂಗೆ ಇರ್ತಾರೆ ಅಂದ್ರೆ ನಮ್ಗೆ ಹಾಗೆ ಇರೋಕ್ಕಾಗಲ್ಲ. ಏಯ್, ತಿರ್ಗೋ, ಇತ್ಲಾಗ ತಿರುಗಿ ಮಾತಾಡೋ. ಏನು ಹೇಳಿದೆ ನೀನು? ತಿರ್ಗೆ ಇತ್ಲಾಗೆ. ಏ ಪ್ರೇಮ, ನಿಂಗೆ ಎಂತ ಆತ ಇವತ್ತು? ಏನೊಂಥರ ಹವ್ಯಾಸ ಮಾಡ್ತಿದ್ದೀಯ ಇಲ್ಲಿ ಬಂದ್ಕೊಂಡ? ಎಂತ ಹೇಳಿದೆ? ನೀವು ತಲೆ ಎತ್ಕೊಂಡು ತಿರ್ಗಬೇಕು. ನಾವೇನು ತಲೆ ತೆಗೆಸ್ಕೊಂಡು ತಿರುಗ್ತೀವ? ಏನು ಮಾಡಿವೆ ಅಂತ ಕೆಲಸ? ತಲೆ ತೆಗೆಸ್ಕೊಂಡು ತಿರ್ಗಂಥದ್ದು ಏನು ಮಾಡಿವೆ? ನಿನ್ನ ಗಂಡನ ಹಾಗೆ ಯಾರು ಮಂಡೆ ಹೊಡಿಯಕ್ಕೆ ಹೋಗ್ಲಾ? ಯಾರ ಮನೆಗೆ ಏನು ಅನ್ಯಾಯ ಮಾಡ್ಬೋದು ಅಂತ ನೋಡಕ್ಕೆ ಹೋಗ್ಲಾ? ನನ್ನ ಹತ್ರನೇ ಮತ್ತೆ ನೀನು ತಿರುಗಿ ಮಾತಾಡ್ತೀಯ. ಹರ್ಕತ್ತಿದ್ದಾಗ ಬತ್ತಿ ಅಲ್ಲಿ ಒಂದು ಚೂರು ಏನಾರು ಉಪಕಾರ ಮಾಡುವಂಥ ಅಂಥ ಉಪಕಾರ ನೀನು ಏನು ಮಾಡಿಯ ನನಗೆ? ನಾ ಕೂಲಿ ಕುಟ್ಗಿ ತಿನ್ನೋಳಾದರೂ ನನ್ನಿಂದ ನಿಂಗೆ ಉಪಕಾರ ಆಗ್ಯದೆ. ನಾ ಕೆಲಸ ಮಾಡಿದಕ್ಕೆ ನೀ ಸಂಬಳ ಕೊಟ್ಟೀಯ. ನೀನಲ್ದಿದ್ರೆ ಇನ್ನೊಬ್ರ ಮನೆಗೆ ಹೋತಿದ್ದೆ ನಾ ಕೆಲಸಕ್ಕಾದ್ರೆ. ನಿಮ್ಮ ಮನೆಗೆ ಕೆಲಸಕ್ಕೆ ಬರೋಕ್ಕೆ ಬೇರೆ ಯಾರೂ ಇರಲ್ಲ ಅವಾಗ. ಅದಕ್ಕೆ ಏನು ಮರ್ತು ನಿಂಗೆ? ನಂಗೆ ಹೇಳ್ತಿದ್ದೀಯ ಈಗ? ನನ್ನ ಗಂಡನ ಸುದ್ದಿ ಮಾತಾಡ್ತಿದ್ದೀಯಾ? ನಿನ್ನ ಗಂಡ ಮಾತು ಬೇಡ ಈಗ. ನಡಿ, ಸುಮ್ಮನೆ ಒಳಗೆ ನಡಿ ಅಂತ ಹೇಳದ್ನ ಇಲ್ಲ.